ಯಾರು ಜೆಡಿಎಸ್ ಅಲ್ಲಿ ನಂಬಿ ಜೆಡಿಎಸ್ ಅಲ್ಲಿ ಇದ್ರಿ, ಅಲ್ಲೂ ಕೂಡ ಅನ್ಯಾಯ ಆಯ್ತು. ಅಲ್ಲೇನು ಅನ್ಯಾಯ ಏನು ಮಾಡಲಿಲ್ಲ. ಅಲ್ಲ ಅನ್ಯಾಯ ಏನಾಗೈತೆ? ಅನ್ಯಾಯ ಏನಾಯ್ತು? ಸಿಕ್ಕಿಲ್ವಲ್ಲ, ಸಚಿವ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ JDS. ನಿನಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯಂಗಿಲ್ಲ. ನನಗೆ ದೇವೇಗೌಡರು ತಕ್ಕ ಹೋದೆ, ದೇವೇಗೌಡರು ತಕ್ಕ ಹೋಗುತ್ತೆ. ಇವಾಗ ಇಳಿದು ಬರ್ತಿದ್ದೆ, ದೇವೇಗೌಡರು ಆಗಲ್ಲಪ್ಪ ಕುಂಚಿಟಿಗರಿಗೆ ಕೊಡಬೇಕು, ಸತ್ಯನಾರಾಯಣ ಕೊಡ್ತೀನಿ ಅಂತ ಅಂದರು. ಆಯಿತು ಮಾಡಿ ಅಪ್ಪಾಜಿ ಅವ್ರಿಗೆ ಅಂತ ನಾನು ಕೆಳಗೆ ಇಳಿದು ಬರ್ತಿದ್ದೆ. ಕೆಳಗೆ ಅಲ್ಲಲ್ಲ ಇಲ್ಲ, ಇನ್ನು ಕೆಳಗೆ ಇಳಿದು ಬಂದೆ. ಒಂದು ವಾರ ಮೊದಲೇ, ಮಿನಿಸ್ಟರ್ ಆಗೋದಕ್ಕಿಂತ ಮೊದಲು ಒಂದು ವಾರ ಮೊದಲೇ ಸತ್ಯನಾರಾಯಣ ಸಿಕ್ಕಿರು. ಸತ್ಯನಾರಾಯಣಿಗೆ ಕಂಗ್ರಾಟ್ಸ್ ಹೇಳಿ ಬಂದೆ. ನಿಂದು ಆಯ್ತು ಗುರು, ನಿಂದು ಆಗುತ್ತೆ ಗೌಡ್ರು ಹೇಳೋರಿ ಅಂತ. ನಾನು ಹಿಂದೆ ಕುಮಾರಸ್ವಾಮಿ ಅವರು ನಾನು ಮರೆಯಂಗೆ ಇಲ್ಲ, ಕರೆದ್ಬಿಟ್ಟು ಮಾಡಿದ್ರು. ನಾನು ಅವತ್ತು ಸೆಟ್ಲ್ ಆಡೋಕೆ ಹೋಗಿದ್ದೆ. ನನ್ನ ಮೊಬೈಲ್ಗೆ ಅವ್ರ PA ಇಂದ ಒಂದು 20-30 ಕಾಲ್ ಮಾಡಿದರು. ನಾನು ಸೆಟ್ಲ್ ಆಡೋಕೆ ಹೋದ ಮೊಬೈಲ್ ಎತ್ತಲ್ಲ. ಆಮೇಲೆ ಬಂದು ಮೊಬೈಲ್ ನೋಡ್ಕೊಂತೀನಿ, PA ಸತೀಶ ಮಿಸ್ ಕಾಲ್ ಇತ್ತು. ಯಾಕೆ ಒಂದು ಸತೀಶ್ ಕೊಡದೆ 10 ಗಂಟೆ ಒಳಗೆ ಕುಮಾರಸ್ವಾಮಿ ಅವ್ರ ಮನೆ ತಕ್ಕ ಬರ್ಬೇಕಂತ ಅಂದರು. ಎಲ್ಲೆಲ್ಲ ಬರೋಕ್ಕಾಗುತ್ತೆ, ಈಗಾಗಲೇ 9:30 ನಾನು ಬರೋಕ್ಕಾಗಲ್ಲ ಅಷ್ಟೊತ್ತಿಗೆ ಅಂದೆ. ಆಯಿತು 11 ಗಂಟೆಗೆ ಕೃಷ್ಣಾಗೆ ಬನ್ನಿ ಅಂದರು. ನಾನು 11 ಗಂಟೆ 11:15 ಬರ್ತೀನಿ ಅಂದರು. 11:15 ಹೋದೆ. ಕೃಷ್ಣಾದಾಗ ಕೂತಿದ್ದೆ ನಾನು ಒಬ್ಬನೇನ. ಅಲ್ಲಿಂದ ಫೋನ್ ಹಾಕಿರು, ಎಲ್ಲಿದೆಯಾ ಅಂದರು. ಕೃಷ್ಣಾದಲ್ಲಿದ್ದೀನಿ. ಬೇಡ ವೆಸ್ಟ್ ಎಂಡಿಗೆ ಬಾ ಅಂದರು. ವೆಸ್ಟ್ ಎಂಡ್ ಹೋದೆ. 1:15 ಗಂಟೆಯಲ್ಲಿ ನನಗೆ ನೀನು ಆಗ್ತೀವ ಸಣ್ಣ ಅಂತಂದ್ರು. ಅಲ್ಲಿವರೆಗೂ ನನಗೇನು ಹೇಳಿಲ್ಲ. ನಾನೇನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿದಾಗ ಸತೀಶ್ಗೆ, ಇಲ್ಲಪ್ಪ ನನ್ನೇನು ಕನ್ವಿನ್ಸ್ ಮಾಡೋಕೆ ಕರೀತಾರಲ್ವೇನೋ, ನಾನು ಏನು ಕೇಳೋಕ್ಕಣ, ಏನು ಬೇಜಾರು ಮಾಡ್ಕೊಳ್ಳಲ್ಲ, ಸತ್ಯನಾರಾಯಣ ಮಾಡಿ ಬಿಡೋ ಅಂತ ಹೇಳಿದ್ದೆ. ಆದರೆ ಅವರು 1:15 ಗಂಟೆಗೆ ನೀನು ಆಗ್ತಿ ಬಾವ ಸಣ್ಣ ಅಂದರು. ಆವಾಗ ನೋಡಿದ್ರೆ ನಾನು ಕಾಮನ್ನಾಗಿ ಹೋಗಿದ್ದೆ. ಅಂತ ಯಾವ ಬಟ್ಟೆ ಏನೂ ಇರಲಿಲ್ಲ, ರೂಮಲ್ಲೂ ಇರಲಿಲ್ಲ. ಅಲ್ಲಿ ನಾನು ರೂಮಲ್ಲಿ ಯಾವತ್ತೂ ಆಲ್ಟ್ ಮಾಡಲ್ಲ. ಇದು ಹೆಂಗಿದ್ವು ಹಂಗೆ ಓದ್ ತಗೊಂಡಿದ್ದು. ಹಂಗೆ ಅವರು ಪಾಪ ನನ್ನ ಕರೆದು ಮಂತ್ರಿ ಮಾಡಿದ್ರು. ನನಗೇನು ಅವರು ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಚಾರಕ್ಕೆ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂದಿದ್ದು ಬಿಟ್ಟರೆ, ನಂಬಿಕೆ ಇಟ್ಕೊಂಡಿರ್ತೀನಿ. ನೀನು ಏನೋ ಒಂದು ನಮ್ಮನ್ನು ನಂಬ್ಕೊಂಡಿರ್ತೀರ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡಿದಾಗ ಮನಸ್ಸಿಗೆ ನನಗೆ ಆ ಥರದ ಇಷ್ಟ ಆಗಲ್ಲ. ಬೇರೆ ಏನಾರ ಇಲ್ಲಿ ಅಧಿಕಾರದ್ದು ಸಿಗುತ್ತೆ, ಇಲ್ಲ ಬೇಡ, ಅಧಿಕಾರದಿಂದ ಏನು ಹೋಗಲ್ಲ ನಾನು. ಅವೆಲ್ಲ ನನಗೆ ಅಷ್ಟೊಂದು ಆಘಾತ ಅನಿಸಲ್ಲ. ನಂಬ್ಕೊಂಡಿದ್ದು ವ್ಯಕ್ತಿ ಮೋಸ ಮಾಡಿದಾಗ ಭಾರಿ ಬೇಜಾರಾಗುತ್ತೆ. ಆಗ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದಷ್ಟೇ. ನನಗೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.